ಆದರೆ ನಿಜ ಜೀವನದಲ್ಲಿ ಹೆಚ್ಚಿನ ಕಲಾವಿದರ ಜೀವನ ಬಹಳ ಒಂದು ಕಷ್ಟ. ಈಗಿನ ಶೆಟ್ಟರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಿಜವಾಗಿ ಇವರಿಗೆಲ್ಲ ಮೇಳಕ್ಕೆ ಹೋಗ್ಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸಣ್ಣನಿರುವಾಗ ಬೇರೆ ಕಡೆ ಯಜಮಾನ್ರು ಹೇಳ್ತಾ ಇದ್ರು, ಮಕ್ಕಳಿಗೆಲ್ಲ ಹೆಜ್ಜೆ ಹೇಳಿ ಕೊಡೋ ಅಂತ. ಬಿಡಾರು ಆವಾಗ ಸಂಭಾವನೆ ಎಲ್ಲ ಭಾರಿ ಕಡಿಮೆ. ಅಲ್ಲ, ಆ ಕಾಲದಲ್ಲಿ ಅದು ಹೇಳಿ ನೇರ ಇಲ್ಲಿಂದ ಸಿರ್ಸಿ ಮೇಳಕ್ಕೆ ಹೋದವು ನಾನು. ಅಲ್ಲಿ 6 ತಿಂಗಳಿಗೆ ವಾಟ್ಸಪ್ಪು ಫೇಸ್ಬುಕ್ ನೋಡ್ಕೊಂಡು ನಾನು ಇಂಥ ವೇಷ ಮಾಡುವಂತ ಅದಕ್ಕಾಗಿ ಒಂದು ಮಾನಸಿಕವಾಗಿ ತಯಾರಾಗಿ ಬರುವುದಲ್ಲ. ಜೀವದಲ್ಲಿ ನೀನು ಸ್ವಲ್ಪ ಉದ್ದ ಐತಿ, ನೀನು ಮುಂಡಾಸಿಗೆ ಸರಿ, ನೀನು ತರಬೇತಿ ತಕೊಳ್ಳುವಂತ ವ್ಯವಧಾನ ಇರುವುದಿಲ್ಲ. ಯಾಕಂದ್ರೆ ಇದನ್ನೇ ಪಟ್ಲ ಫೌಂಡೇಶನ್ ಅಂತ ಮಾಡಿ, ಆಯ್ತಾ, ಕಲಾವಿದರಿಗೆ ಇನ್ಸೂರೆನ್ಸ್. Hello, so welcome back to our channel. ನಾವು ಇವತ್ತು ಒಬ್ಬ ಕಲಾವಿದರನ್ನ ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀನಿ. ಹಾಗೇನೆ ಇಷ್ಟು ದಿನ ನನ್ನ ಕಳೆದ ವರ್ಷಗಳಿಂದ ನಾನು ಯಕ್ಷಗಾನದ ಕಲಾವಿದರನ್ನ ಹಾಗೆ ಕೆಲವು ಬಿಸ್ನೆಸ್ನ ಸಂದರ್ಶನಗಳನ್ನು ಕೂಡ ಮಾಡ್ಕೊತ ಬಂದಿದ್ದೇನೆ. ಇಷ್ಟೊಂದು ಪ್ರೀತಿ, ಇಷ್ಟೊಂದು ಸಬ್ಸ್ಕ್ರೈಬ್ನ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಕೇಳ್ಕೊತಿದ್ದೀನಿ. ಹಾಗೆಯೇ ಕೆಲವೊಂದು ಕಮೆಂಟ್ಸ್ಗಳನ್ನು ನಾನು ನೋಡ್ತಾ ಇದ್ದೆ. ತುಂಬಾ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿ. ಹಾಗೆ ಕೆಲವು ಸಂದರ್ಶಕರಿಗೆ ಅನುಭವ ಇಲ್ಲ ಯಕ್ಷಗಾನದ ಬಗ್ಗೆ ಅಂತಲೂ ಇತ್ತು. ಹೌದು, ನಿಜವಾಗ್ಲೂ ನನಗೆ ಯಕ್ಷಗಾನದ ಬಗ್ಗೆ ಅನುಭವ ಇಲ್ಲ. ಏನಕ್ಕೆ ಅಂತಂದರೆ ನಾನು ಈ ಉಡುಪಿ ಡಿಸ್ಟಿಕ್ಕಿಗೆ ಬಂದು ಕೆಲವು ವರ್ಷಗಳು ಮಾತ್ರ ಆಗಿದ್ದು. ಯಕ್ಷಗಾನನ ನೋಡ್ತಾ ತುಂಬ ಇಷ್ಟಪಟ್ಟು ಹಾಗೆಯೇ ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಅವ್ರನ್ನೂ ಒಂದು ಸಂದರ್ಶನ ಮಾಡ್ಬೋದು, ಅವ್ರನ್ನ ಪರಿಚಯ ಮಾಡ್ಕೋಬೋದು ಅನ್ನೋ ಒಂದು ಖುಷಿಗೋಸ್ಕರ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದ ತುಂಬಾ ಪ್ರೀತಿ ಸಿಕ್ಕಿದೆ ನನಗೆ. ಹಾಗೆ ದೇವಸ್ಥಾನಗಳನ್ನು ಮೀಟ್ ಮಾಡಿದೆ, ತುಂಬ ಜನನ ಮೀಟ್ ಮಾಡಿದೆ ಈ ಯೂಟ್ಯೂಬ್ ಚಾನಲಿಂದ. ಎಲ್ಲರಿಗೂ ಧನ್ಯವಾದಗಳನ್ನು ಕೇಳ್ಕೊತೀನಿ. ಹಾಗೆ ಇದರಿಂದ ನನ್ನಿಂದ ಯಕ್ಷಗಾನಕ್ಕೆ ಕಲೆಗೆ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಈ ಜರ್ನಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪರಿಚಯ ಮಾಡಿಸ್ತಾ ಇರೋದು ಆಗಲೇ ನನಗಂತೂ ತುಂಬಾ ಖುಷಿ ಇದೆ ಎಲ್ಲ ಕಲಾವಿದರನ್ನ ಪರಿಚಯ ಮಾಡ್ಕೊಳ್ಳೋದು. ಯಾಕಂದರೆ ನಾನು ಪಾತ್ರನ ಸ್ಟೇಜ್ ಮೇಲೆ ಅಷ್ಟೇ ನೋಡಿದ್ದೆ, ಪಾತ್ರಧಾರಿಗಳು ಹೇಗಿರ್ತಾರೆ ಅನ್ನೋದು ಗೊತ್ತಿದ್ದಿಲ್ಲ. ಆ ಪ್ರಯತ್ನದಲ್ಲಿ ನಿಮಗೂ ಪರಿಚಯ ಮಾಡಿಸೋ ಒಂದು ಪ್ರಯತ್ನ ಅಷ್ಟೇ. ಸೊ ಈ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರಿಗಾದರೂ ಇದರಿಂದ ನೋವಾಗಿದೆ ದಯವಿಟ್ಟು ಕ್ಷಮಿಸಿ. ಹಾಗೆಯೇ ಇವತ್ತು ನಾನು ಬಂದಿರೋದು ಅರೆಹೊಳೆ ಸಂಜೀವ್ ಶೆಟ್ಟಿ ಅವ್ರನ್ನ ಮೀಟ್ ಮಾಡೋಕ್ಕೆ, ಅವ್ರನ್ನ ಜೀವನ ತಿಳ್ಕೊಳಕ್ಕೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಕಳೆದ 35 ವರ್ಷಗಳಿಂದ ಯಕ್ಷಗಾನದ ಸೇವೆ ಮಾಡ್ಕೋತಾ ಬಂದಿದ್ದಾರೆ. ಅವರು ಮಾಣಕಟ್ಟೆ ಮೇಳದಲ್ಲಿ ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕೆಲವು ಮೇಳಗಳನ್ನು ಬದಲಾಯಿಸಿ ಅವ್ರ ಜರ್ನಿನ ಕೇಳ್ತಾ ಹೋಗೋಣ. ಅವ್ರ ಜೀವನ ಹೇಗಿದೆ, ಯಕ್ಷಗಾನ ಬಣ್ಣ ಬಿಟ್ಟು ಅವ್ರ ಜೀವನ ಹೇಗಿದೆ ಅಂತ ಕೇಳ್ಕೊತಾ ಹೋಗೋಣ. ಸೊ ಬನ್ನಿ. ನಮಸ್ತೆ ಸರ್. ಬಾಲ್ಯದ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ರೂ ನೀವು ಕಲೆ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಮುಂದೆ ಬರ್ದ್ರಿ. ಯಕ್ಷಗಾನಕ್ಕೆ ಹೋಗ್ಬೇಕು ಅನ್ನೋದೊಂದು ಆಸೆ. ನಮ್ಮ ತಂದೆಯವರಿಗೆಲ್ಲ ಮೇಳಕ್ಕೆ ಹೋಗ್ಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸಣ್ಣನಿರುವಾಗ ಬೇರೆ ಕಡೆ ಕಳಿಸ್ಬೇಕು ಅಂತ ಇರಲಿಲ್ಲ. ನೀನು ಮೇಳಕ್ಕೆ ಹೋಗೋದು ಬೇಡ, ಅದರಲ್ಲಿ ಏನು ಅಷ್ಟೊಂದು ಸಂಭಾವನೆ ಇಲ್ಲ, ನೀನು ಬೇರೆ ಕಡೆ ಯಾವ್ದಾದ್ರು ಉದ್ಯೋಗ ಮಾಡುವಂತ ಬಾರಿ ಹೇಳಿದ್ರು. ಆಕ್ಚುಲಿ ಏನು ಹೇಳಬೇಕು ಅಂದ್ರೆ ನಾನು ತಂದೆಯವರಿಗೆ ಹೇಳದೆ, ನಮ್ಮ ಗುರುಗಳು ಶಂಕರ ದೇವಾಡಿಗರು ಅಂತ ಇದ್ರು, ನಮ್ಮ ಮನೆಯಿಂದ 1-2 ಕಿಲೋಮೀಟರ್ ಆಗಿ. ಅವ್ರ ಗುರುತ ಉಂಟು, ಪರಿಚಯ ಉಂಟು ನನಗೆ. ಒಂದಿನ ಅವ್ರು ಸಿಕ್ಕಿದ್ರು, ಶಂಕರಣ್ಣ ನಮ್ಮ ಮೇಳಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಆನಂತರ ಅವರು ಒಂದಿನ ಕುಂದಾಪುರಕ್ಕೆ ಕೊಲ್ಲಮ್ಮ ನಿಲಯದಲ್ಲಿ ಮಾಣಕಟ್ಟಿ ಯಜಮಾನ್ರು ಎಮ್ಮೆ ಮನೆ ಇತ್ತು. ಅವ್ರ ಮನೆ ಕರ್ಕೊಂಡೋಗಿ ಅವರ ಜೊತೆಯಲ್ಲಿ ಮಾತುಕತೆ ಆಡಿಸಿ ನನ್ನ ವರ್ಷದ ಮೇಳಕ್ಕೂ ಕರ್ಕೊಂಡು ಹೋದದ್ದು ಅವರೇ. ಅಲ್ಲಿಂದ ನಾನು ಯಕ್ಷಗಾನದ ಮೇಳಕ್ಕೆ ಹೋಗೋಕ್ಕೂ ಮುಂಚೆ ಅಂದ್ರೆ ನಿಮ್ಗೆ ಯಾವ ತಯಾರಿ ಯಾವ ತರ ಮಾಡಿದೆ? ಮೇಳಕ್ಕೆ ಹೋಗ್ಲಿಕ್ಕೆ ಮುಂಚೆ ಅಂತ ಹೇಳಿದ್ರೆ ನಾನು ಹೆಜ್ಜೆ ಕಲಿಯಕ್ಕಾಗಿತ್ತು. ನಾನು ಉಳ್ಳೂರು ಶಂಕರ ದೇವಾಡಿಗರ ಹತ್ರ ಅವ್ರ ಮನೆಯಲ್ಲಿ ಒಂದು 3 ತಿಂಗಳು ಹೆಜ್ಜೆ ತರಬೇತಿ ಕೊಟ್ಟಿದ್ರು ನನಗೆ ಅವರು. ಆನಂತರದಲ್ಲಿ ಹೆರಂಜಲ್ ಗೋಪಾಲ ಗಾಣಿಗರು ಅರೆಹೊಳೆ ಶಾಲೆಗೆ ಹೆಜ್ಜೆ ಕಲಿಸ್ಲಿಕ್ಕೆ ಬರ್ತಾ ಇದ್ರು ಅವರು. ಸಿದ್ಧಿವಿನಾಯಕ ಯಕ್ಷಗಾನ ಕಲಾ ಸಂಘ ಅಂತ ಉಂಟು, ಆ ಸಂಘದ ಆಟಕ್ಕೆ ಅವರು ಕ್ಲಾಸ್ ಕೊಡ್ಲಿಕ್ಕೆ ಬರ್ತಾ ಇದ್ರು. ಅಲ್ಲಿಯೂ ಸ್ವಲ್ಪ ದಿನ ಕಲ್ತಿದ್ದೆ ನಾನು. ಆನಂತರ ಅವರು ಶಂಕರ ದೇವಾಡಿಗರ ಮನೆಯಲ್ಲಿ ನಿರಂತರ ಒಂದು 3 ತಿಂಗಳು ಹೆಜ್ಜೆ ಕಲ್ತಿದ್ದೆ. ಆ ನಂತರ ಮೇಳಕ್ಕೆ ಹೋದ್ಮೇಲೆ ಮೇಳದಲ್ಲಿ ಕಲ್ತದ್ದು. ಯಾಕಂದ್ರೆ ಅವಾಗ ದಿನ ಮನೆಗೆ ಬರುವುದಿಲ್ಲ ಇತ್ತು. ನಾವು ಮನೆಗೆ ಬರುವುದು 15 ದಿನ ತಿಂಗಳಿಗೆ. ಆವಾಗ ಎಮ್ಮೆಗಳ ಯಜಮಾನಿಕೆ, ಆವಾಗ ಹಾಸಿಗಾರ ಮಾಬುಲ್ ದೇವಾಡಿಗರು ಅಂತ ಇದ್ರು ನಮ್ಮ ಮಾಣಕಟ್ಟೆ ಮೇಳದಲ್ಲಿ, ಈಗ ಮುಂದತ್ತಿ ಮೇಳದಲ್ಲಿ ಪ್ರಧಾನ ಹಾಸಿಗಾರರವರು. ಬಿಡಾರಕ್ಕೆ ಹೋದ ಕೂಡಲೇ ಬಿಡಾರದ ಮನೆಯಲ್ಲಿ ಅವರು ಯಜಮಾನರು ಹೇಳ್ತಾ ಇದ್ರು,
ಮಕ್ಕಳಿಗೆಲ್ಲ ಹೆಜ್ಜೆ ಹೇಳಿ ಕೊಡೋ ಅಂತ. ಹ್ಮ್. ಬಿಡಾರಕ್ಕೆ ಹೋದ ಕೂಡಲೇ ಸ್ನಾನ ಮಾಡಿ ಮಧ್ಯಾಹ್ನ ಊಟ ಮಾಡಿ ಮಲಗುವಲ್ಲಿವರೆಗೆ ಪ್ರತಿದಿನ ಒಂದೊಂದು ಹೆಜ್ಜೆ ಅದನ್ನೆಲ್ಲ ಹೇಳಿಕೊಡ್ತಾ ಇದ್ರು. ಆನಂತರ ರಂಗದಲ್ಲಿ ಹೀಗೆ ಕಲಿತು ಹೋಗ್ತಾ 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 ಬಂದ್ರಿ ನೀವು. ಬಂತು ಹಾಗೆ. ಈ ಕಲೆಗೆ ಬರೋಕ್ಕಿಂತ ಮುಂಚೆ ನೀವು ಯಾವ್ದೇ ರೀತಿ ಆದ್ರ ಕೆಲಸ ಆಗ್ಲಿ ಬೇರೆ ಆಗ್ಲಿ ಏನು ಮಾಡಕ್ಕೆ ಹೋಗ್ಲಿಲ್ಲ? ಮೊದಲು ಕಲೆಗೆ ಬರಬೇಕಿದ್ರೆ ಮೊದಲು ಅಂದ್ರೆ ನಮ್ಗೆ ಮನೆ ಜಮೀನು ಇದೆ, ಹೈನುಗಾರಿಕೆ ಇದೆ ಬಿಟ್ರೆ ಹ್ಮ್. ಬೇರೆ ಯಾವ ಕೆಲಸ ನಾ ಮಾಡ್ದವಲ್ಲ. ಯಾಕಂದ್ರೆ ಶಾಲೆ ಮುಗಿದ ಕೂಡಲೇ ನಾನು ಇದಕ್ಕೆ ಬಂದವ. ಹಾ. ಬೇರೆ ಯಾವ್ದಕ್ಕೆ ಹೋಗ್ಲಿಕ್ಕೂ ಅವಕಾಶ ಸಿಗ್ಲಿಲ್ಲ. ಸಿಗ್ಲಿಲ್ಲ. ಹೌದೌದು. ಮನೆಯಲ್ಲಿ ನಾನು ತುಂಬಾ ಕೆಲಸ ಮಾಡ್ತಾ ಇದ್ದೆ. ಮನೆಯಲ್ಲಿ ತುಂಬಾ ಸ್ವಲ್ಪ ಜಮೀನಿತ್ತು, ಹ್ಮ್. ಕೃಷಿ ಮಾಡೋದು, ಹ್ಮ್. ಇದ್ರ ಬಗ್ಗೆ ನನ್ನ ಸಣ್ಣಿಂದ ಬಾಲ್ಯದಿಂದ ಭಾರಿ ಒಂದು ಆಸಕ್ತಿ. ಹ್ಮ್. ಹ್ಮ್. ಯಾಕಂದ್ರೆ ಅವಾಗ ಏನು ಕೇಳಿದ್ರೆ ನಾನು 6 ಜನ ಮಕ್ಕಳಲ್ಲಿ ನಾನು ಹಿರಿಯವ. ಹ್ಮ್. ಅದರಲ್ಲಿ 5ನೇ ತರಗತಿಗೆ ಹೋಗುವಾಗಲೇ ನನಗೆ ಮನೆಯ ಜವಾಬ್ದಾರಿಗೂ ತಲೆ ಮೇಲೆ ಬಿತ್ತು. ಅದೇ. ಮನೆಯನ್ನು ನಿಭಾಯಿಸಿಕೊಂಡು ಹೋಗುವಂತ ಹೋಗುವ ಮನೆಗೆ ಹಿರಿ ಮಗನಾದ್ರಿಂದ ಆ ಹೊಣೆಗಾರಿಕೆಗೂ ನನ್ನ ಮೇಲೆ ಇತ್ತು. ಹ್ಮ್. 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 ಅದರಿಂದ ಶಾಲೆಯನ್ನು ಮುಟುಕುಗೊಳಿಸಿ ಯಕ್ಷಗಾನಕ್ಕೆ ಬರುವುದು ಒಂದು ಉದ್ದೇಶ ಇದು ಹೌದು. ಹ್ಮ್. ಯಾಕಂದ್ರೆ ತಂದೆಯವರು ಒಬ್ಬರಿಂದ ಈ ಸಂಸಾರ ನಿರ್ವಹಣೆ ಮಾಡ್ಲಿಕ್ಕೆ ಆಗುದಿಲ್ಲ ಎನ್ನುವ ಕಾರಣಕ್ಕಾಗಿ ಹಾ. ಶಾಲೆ ಬಿಡುವಂತ ಪರಿಸ್ಥಿತಿ ಬಂದು ನಾನು ಈ ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಈಗ ಮಾಡಿದ್ದೆ. ಹಾಗಾದ್ರೆ ಅವಾಗ ಯಕ್ಷಗಾನಕ್ಕೆ ಅವಾಗೆಲ್ಲ ನಿಮ್ ಸಂಭಾವನೆ ನಿಮ್ಗೆ ಸಾಲ್ತಿತ್ತ? ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಕೊಡ್ತಿದ್ರು? ಆವಾಗ ಸಂಭಾವನೆ ಎಲ್ಲ ಭಾರಿ ಕಡಿಮೆ. ಅಲ್ಲ, ಆ ಕಾಲದಲ್ಲಿ ಅದು ಕಡಿಮೆಯಾಗಿ ಕಾಣಿಸ್ಲಿಲ್ಲ ನಮ್ಗೆ. ಹಾ. ಯಾಕಂದ್ರೆ ನಾನು ಮೇಳಕ್ಕೆ ಬಂದವಾಗ ಬಂದ ವರ್ಷದಲ್ಲಿ 6 ತಿಂಗಳಿಗೆ 700 ರೂಪಾಯಿ ಸಂಬಳ. ಹ್ಮ್. ಹ್ಮ್. 6 ತಿಂಗಳಿಗೆ 7 ರೂಪಾಯಿ ಬೊಟ್ಟುವಾಡಿ ಒಂದು ವಾರಕ್ಕೆ. 2ನೇ ವರ್ಷದಲ್ಲಿ 6 ತಿಂಗಳಿಗೆ 1100 ರೂಪಾಯಿ ಸಂಬಳ, ಹ್ಮ್. ವಾರಕ್ಕೆ 15 ರೂಪಾಯಿ ಬೊಟ್ಟುವಾಡಿ. 3ನೇ ವರ್ಷಕ್ಕೆ ಈ ಸಂಬಳ ಸಾಕಾಗುದಿಲ್ಲ ಅಂತ ಹೇಳಿ ನೇರ ಇಲ್ಲಿಂದ ಸಿರ್ಸಿ ಮೇಳಕ್ಕೆ ಹೋದವ ನಾನು. ಓ. ಅಲ್ಲಿ 6 ತಿಂಗಳಿಗೆ 3000 ರೂಪಾಯಿ ಸಂಬಳ. ಹಾಗೆ ಅವಾಗೆಲ್ಲ ಕಲಾವಿದರಿಗೆ ಸಂಬಳ ಎಲ್ಲ ಭಾರಿ ಕಡಿಮೆ ಇತ್ತು. ಮತ್ತೆ ಆಗಿನ ಖರ್ಚು ವೆಚ್ಚಗಳು ಹಾಗೆ ಇತ್ತು ಆವಾಗ. ಹಾ. ಸಾಮಗ್ರಿಗಳ ಮತ್ತೆ ಬೆಲೆ ಎಲ್ಲ ಇಷ್ಟು ಏರಿಕೆಯಲ್ಲಿ ಇರಲಿಲ್ಲ. ಏನೋ ಒಂದು ರೀತಿಯಲ್ಲಿ ಆ ಕಾಲದಲ್ಲಿ ಆ ಪ್ರಮಾಣದಲ್ಲಿ ಒಂದು ವ್ಯವಸ್ಥೆಯಲ್ಲಿ ನಡ್ಕೊಂಡು ಹೋಯ್ತದು. ಹಾಗೆ ಈ ಯಕ್ಷಗಾನಕ್ಕೆ ನೀವು ಮೊದಲನೇ ಸ್ಟೇಜ್ ಆಗ್ಲಿ ಆತರ ನೆನಪಿರೋದಾದ್ರೆ ನಿಮ್ಗೆ? ಮೊದಲನೇದಂದ್ರೆ ಅಂಥದ್ದೆಲ್ಲ ನಮ್ಗೆ ಯಕ್ಷಗಾನದಲ್ಲಿ ಮರಿಲಿಕ್ಕೆ ಆಗದೆ ಇರುವಂತಹದ್ದು ನೆನಪು ಇರುವಂತಹದ್ದು ಕೆಲವೆಲ್ಲ ಎಷ್ಟು ಉಂಟು. ಯಾಕಂದ್ರೆ ಈ ಮೊದಲನೇ ಸ್ಟೇಜ್ ಹತ್ತಿದಾಗ ನಿಮ್ಗೆ ಅದು ನೆನಪಿರ್ಬೋದು ಅನ್ಸುತ್ತೆ. ಮೊದಲನೇ ಸ್ಟೇಜ್ ಹತ್ತಿದವಾಗ ಅಂತ ಹೇಳಿದ್ರೆ ಆವಾಗ ಹಂತ ಹಂತವಾಗಿ ಯಕ್ಷಗಾನದಲ್ಲಿ ಈಗಿನ ಹಾಗೆ ವಾಟ್ಸಪ್ಪು ಫೇಸ್ಬುಕ್ಕು ನೋಡಿಕೊಂಡು ನಾನು ಇಂಥ ವೇಷ ಮಾಡುವಂತ ಅದಕ್ಕಾಗಿ ಒಂದು ಮಾನಸಿಕವಾಗಿ ತಯಾರಾಗಿ ಬರುವುದಲ್ಲ. ನಾವೆಲ್ಲ ಯಕ್ಷಗಾನಕ್ಕೆ ಹೋಗೋ ಹೇಳಿದ್ರೆ ಮೊದಲು ಬಾಲಗೋಪಾಲ ಅಥವಾ ಮೊದಲು ಕೋಡಂಗಿ, ಆಮೇಲೆ ಬಾಲಗೋಪಾಲ, ಆಮೇಲೆ ಪೀಠಿಕೆ ಸ್ತ್ರೀ ವೇಷ, ಆಮೇಲೆ ಒಡ್ಡೋರ್ಗುದಿ ವೇಷ, ಆಮೇಲೆ ಪೀಠಿಕೆ ರಾಜ. ಇಷ್ಟು ಮಾಡ್ಬೇಕವ. ಇದಿಷ್ಟು ಮಾಡಿದ್ಮೇಲೆ ನಾನೊಂದು 5-6 ವರ್ಷ ಎಕ್ಸ್ಪೀರಿಯನ್ಸ್ ಆಗ್ತದೆ. ಬಾಲಗೋಪಾಲ ಇತ್ತು. ಈ ಕೋಡಂಗಿ ಎಲ್ಲ ಅದೆಲ್ಲ ಇಲ್ಲ ಇವಾಗ. ಇದಿಷ್ಟು ಪಾತ್ರವನ್ನು ಹಂತ ಹಂತವಾಗಿ 4-5 ವರ್ಷ ಮಾಡೋದ್ರಿಂದ ಯಕ್ಷಗಾನದ ಎಲ್ಲ ವೇಷದ ಚಾಲು ತಾಳಗಳೆಲ್ಲ ಅವನಿಗೆ ಅಭ್ಯಾಸ ಆಗ್ತದೆ. ಇದರಲ್ಲಿ ಒಬ್ಬ ಪೀಠಿಗೆ ರಾಜ ಮಾಡಿದ ಮೇಲೆ ಮೇಳದ ಯಜಮಾನರು ಅಥವಾ ಅಲ್ಲಿ 2ನೇ ವೇಷಧಾರಿಗಳು ಅಥವಾ ಮಿಕ್ಕವರು ಇವ ಸ್ವಲ್ಪ ನೋಡ್ಲಿಕ್ಕೆ ಸ್ವಲ್ಪ ಸ್ಮಾರ್ಟ್ ಇದ್ರೆ ಲುಕ್ ಇದ್ರೆ ನೀನು ಶ್ರೀವೇಷ ಮಾಡ್ಬೋದು, ನಿನಗೆ ಶ್ರೀವೇಷ ಒಳ್ಳೆದಾಗ್ತದೆ. ಅಥವಾ ಆ ಹುಡುಗನ ಹತ್ರ ಸ್ವಲ್ಪ ಹಾಸ್ಯದ ಛಾಯೆ ಇದ್ರೆ ನೀನು ಹಾಸ್ಯದ ಛಾಯೆ ಉಂಟು, ನೀನು ಹಾಸ್ಯಗಾರಿಕೆ ಮಾಡು. ಮೇಳದ ಯಜಮಾನರು ಹೇಳ್ತಿದ್ರು ಅವಾಗ ಮಗಳೇ. ಅಥವಾ ನೀನು ಸ್ವಲ್ಪ ಉದ್ದ ಇದ್ದೆ ಜೀವದಲ್ಲಿ ನೀನು ಸ್ವಲ್ಪ ಉದ್ದ ಐತಿ, ನೀನು ಮುಂಡಾಸಿಗೆ ಸರಿ, ನಿನ್ನ ಸ್ವರ ಸ್ವಲ್ಪ ಒಳ್ಳೇದುಂಟು, ದಪ್ಪ ಉಂಟು, ನೀನು ಬಣ್ಣದ ವೇಷಕ್ಕೆ ಸರಿ. ಹಾಗೆ ಅದು ಪ್ರಾಥಮಿಕವಾಗಿ ಇದಿಷ್ಟು ಮಾಡ್ಲೇಬೇಕವ ಅವಾಗ. ಆವಾಗ ಹಾಗೆ ಮಾಡಿ ಬಂದ್ರೆ ಅವ ಸೋಲುವುದಿಲ್ಲ ಮತ್ತೆ ರಂಗದಲ್ಲಿ. ಅನುಭವ ಬಹಳ ಆಗಿರುತ್ತೆ, 5-6 ವರ್ಷ ಅನುಭವ ಆಗಿರುತ್ತೆ. ನಾವು ಯಾವುದೋ ಒಂದೇ ವೇಷಕ್ಕೆ ವಾಟ್ಸಪ್ ಫೇಸ್ಬುಕ್ ಅಂದ್ಕೊಂಡು ಮಾನಸಿಕವಾಗಿ ರೆಡಿಯಾಗಿ ಬಂದ್ರೆ ಅದಕ್ಕೆ ಮಾತ್ರ ಸೀಮಿತ. ಎಲ್ಲ ರೀತಿಯಾದಂತ ಒಂದು ಈ ಹೊಸ ಕಲಾವಿದ್ರು ಹಾಗೆ ಮಾಡ್ತಾರೆ ಹೇಳ್ತಿದ್ದೀರಿ ನೀವು. ಅನುಭವ ಪಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಎದುರಾಳಿಯಲ್ಲಿ ಆದ್ರೂ ಅದನ್ನೆಲ್ಲ ಜಾಸ್ತಿ ಹಾಕೋದು ಭಾರಿ ಸುಲಭ. ಈಗ ಅವನಿಗೆ ಒಂದೇ ವರ್ಷ ಗೊತ್ತಿದ್ರೆ ಈಗೆಲ್ಲ ಹಾಗೆ ಆಗಿದೆ ವ್ಯವಸ್ಥೆ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರಿಗೂ ಅಷ್ಟೆಲ್ಲ ಈಗ ಒಂದು ತರಬೇತಿ ತಕೊಳ್ಳುವಂತ ವ್ಯವಧಾನ ಇರುವುದಿಲ್ಲ. ಯಾಕಂದ್ರೆ ಇದನ್ನೇ ಜೀವನವಾಗಿ ನಂಬ್ಕೊಂಡು ಇದ್ದವರು ಅವರಲ್ಲ. ಬೇರೆ ಬೇರೆ ದಂಧೆಯಲ್ಲಿ ಇರುವವರಿಗೆ
ಅವರಿಗೂ ಅನಿವಾರ್ಯ ಏನ್ ಮಾಡ್ಲಿಕ್ಕೆ ಆಗುತ್ತೆ. ಹೌದೌದು. ಈಗ ನೀವು 6-7 ಮೇಳಗಳಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದೀರಿ. ಹೌದೌದೌದು. ಆ, ಎಲ್ಲ ಮೇಳಗಳಲ್ಲೂ ನೀವು ನಿಮ್ಮ ಸಹಪಾಠಿಗಳು ಯಾವ ತರ ನಿಮ್ಗೆ ಸಹಾಯ ಮಾಡ್ತಿದ್ರು? ಎಲ್ಲ ಕಲಾವಿದರು ನನಗೆ ಸಪೋರ್ಟ್ ಕೊಟ್ಟವ್ರೆ. ಯಾವ ಕಲಾವಿದ್ರ ಜೊತೆಯಲ್ಲಿ ನಾನು 37 ವರ್ಷ ಆದ್ರೂ ಒಂದು ನಿಷ್ಠುರವಾಗ್ಲಿ ಜಗಳ ಆಗಲಿ ಮಾಡ್ಕೊಂಡವಲ್ಲ. ಇವತ್ತಿಗೂ ಎಲ್ಲ ಮೇಳದ ಕಲಾವಿದರು ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ನಾನು ಆ ಕಲಾವಿದರ ಜೊತೆಯಲ್ಲಿ ಅಷ್ಟೇ ಪ್ರೀತಿಯಿಂದ ನಡ್ಕೊಳ್ತಾ ಇದ್ದೇನೆ. ಯಾವ ಕಲಾವಿದರು ಇವತ್ತು ಅರವಳ್ಳಿ ಸಂಜು ಶೆಟ್ಟಿ ಹಾಗ ಹೀಗ ಹೇಳುವ ಕಲಾವಿದರು ಸದ್ಯಕ್ಕೆ ಇರ್ಲಿಕ್ಕಿಲ್ಲ. ಹ್ಮ್. ನಿಮ್ಮ ಸಾಂಸಾರಿಕ ಜೀವನದ ಬಗ್ಗೆ ಹೇಳೋದಾದ್ರೆ? ಸಾಂಸಾರಿಕ ಜೀವನ ಅಂತ ನಾನು 2ನೇ ಇಸ್ವಿ ಮಾರ್ಚ್ 26ನೇ ತಾರೀಕು ಮದುವೆ ಆದದ್ದು ನಾನು. ನನಗೆ 2 ಹೆಣ್ಮಕ್ಳು. ನನ್ನ ಹೆಂಡತಿ ಹೆಸರು ಜ್ಯೋತಿ ಶೆಟ್ಟಿ ಅಂತ. 2 ಹೆಣ್ಮಕ್ಳು, ಛಾಯಾಶ್ರೀ ಬ್ರಹ್ಮಣಿ ಎಂಬ ಹಾಗೆ. ನಾವೊಂದು ಪ್ರತ್ಯೇಕವಾಗಿ ಒಂದು ಸಣ್ಣ ಮನೆಗೆ ಮಾಡಿಕೊಂಡು ಈಗ ಒಂದು ಅವಿಭಕ್ತ ಕುಟುಂಬ ಅಲ್ಲ, ನಮ್ದು ಒಂದು ಕುಟುಂಬ ಆಗಿದ್ದೇವೆ ಈಗ. ಈಗ ಯಕ್ಷಗಾನದ ಕಲಾವಿದ್ರ ಕಲಾ ಜೀವನದ ಬಗ್ಗೆ ಎಲ್ರಿಗೂ ನೋಡಿರ್ತಾರೆ. ಹೌದೌದು. ಹಾಗೆ ತುಂಬಾ ವಿಷಯದ ಬಗ್ಗೆ ನಾವು ಮಾತಾಡೇ ಇರ್ತೀವಿ. ಹೌದೌದು. ಕಲಾ ಬಿಟ್ಟು ಕಲಾವಿದನ ಜೀವನ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಕಲೆಯನ್ನ ಬಿಟ್ಟು ಇದಕ್ಕಿಂತ ಹೊರಗಿನ ಜೀವನವನ್ನು ಆಲೋಚನೆ ಮಾಡ್ಲಿಕ್ಕೆ ಹೊರಟ್ರೆ, ಕಲಾವಿದ ರಂಗಸ್ಥಳದಲ್ಲಿ ಅವ ವೇಷ ಮಾಡಿಕೊಂಡು ಅವ ರಂಜಿಸ್ತಾನೆ, ಜನರನ್ನ ರಂಜಿಸ್ತಾನೆ, ಜನರನ್ನು ಖುಷಿ ಪಡಿಸ್ತಾನೆ. ಆದ್ರೆ ನಿಜ ಜೀವನದಲ್ಲಿ ಹೆಚ್ಚಿನ ಕಲಾವಿದರದ ಜೀವನ ಬಹಳ ಒಂದು ಕಷ್ಟ ಈಗಿನ ಪರಿಸ್ಥಿತಿಯಲ್ಲಿ. ಯಾಕೆಂತ ಹೇಳಿದ್ರೆ ಇದು ಅರೆಬರೆ ಉದ್ಯೋಗ ಇದು. 6 ತಿಂಗಳ ಸಂಭಾವನೆ, ಮತ್ತೆ 6 ತಿಂಗಳು ಉದ್ಯೋಗ ಇಲ್ಲ. ಈಗ ಒಳ್ಳೆ ಸ್ಟಾರ್ ಕಲಾವಿದರಾದವರು ಅವರಿಗೆ ದಿನಕ್ಕೆ 2 ಕಾರ್ಯಕ್ರಮ ಸಿಗ್ತದೆ. ಮಳೆಗಾಲ ವೈಸಾಖ ನಿರಂತರ ಕಾರ್ಯಕ್ರಮ ಇರ್ತದೆ. ಮೇ 28ಕ್ಕೆ ಸೇವೆ ಆದ್ರೆ ಗೆಜ್ಜೆ ಬಿಡಿಸಿ ಹಾಕಿದ್ರೆ ಮತ್ತೆ ಪುನಃ ನವೆಂಬರ್ 18ವರೆಗೆ ಗೆಜ್ಜೆ ಕಟ್ಟದೇ ಇರುವ ಕಲಾವಿದರು ಎಷ್ಟೋ ಮಂದಿ ಇದ್ದಾರೆ. ಯಾಕಂದ್ರೆ ಅವ್ರನ್ನ ಕರೆಯೋರಿಲ್ಲ. ಭಾರಿ ಕಷ್ಟ ಕಲಾವಿದರ ಜೀವನ ಅಲ್ಲ. ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಹೊರಟ್ರೆ ಈಗ ಏನೋ ಒಂದು ಪ್ರಮಾಣದಲ್ಲಿ ಮುಂದುವರಿತಾ ಇದೆ, ಅದೊಂದು ಭಾರಿ ಖುಷಿ ವಿಷಯ. ಆದ್ರೆ ಈಗಿನ ಒಂದು ವ್ಯವಸ್ಥೆಗೆ ಅದು ಕಷ್ಟವೇ. ಈಗ ಸಾಕಾಗುದಿಲ್ಲ. ಏನಕ್ಕಂದ್ರೆ ಈಗ ಮೇಳಗಳಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಅಥವಾ ಮೇಳಗಳಲ್ಲಿ ತುಂಬಾ ವರ್ಷಗಳಿಗೆ ಬುಕ್ಕಿಂಗ್ ಇರುತ್ತೆ. ಹೌದು. ಆತರ ಎಲ್ಲ ಜೀವನ ಅಂದ್ರೆ ಫ್ಯೂಚರ್ ಇದೆ ಅಂತ ಅನ್ಸುತ್ತೆ ನಮ್ಗೆ. ಅಲ್ಲ ಫ್ಯೂಚರ್ ಕಲೆಗಿದೆ. ಕಲೆಗಿದೆ ಎಲ್ಲ ದೇವಸ್ಥಾನದಲ್ಲಿ ಈಗ ಬೇಕಾದಷ್ಟು ಆಟ ಬುಕ್ಕಿಂಗ್ ಮಾಡ್ಕೊಂಡು. ಆದ್ರೆ ಕಲಾವಿದನಿಗೆ ಅವನಿಗೆ ಹೋದ್ರೆ ಮಾತ್ರ ಸಂಬಳ. ಅವ ಆ ದಿನ ಡ್ಯೂಟಿ ಹೋದ್ರೆ ಮಾತ್ರ ಅವನಿಗೆ ಸಂಬಳ. ಅವನಿಗೆ ಏನೇ ಒಂದು ಹಿಂದೆ ಮುಂದಿನ ಒಂದು ಇದಿಲ್ಲ. 6 ತಿಂಗಳಾದ್ಮೇಲೆ 6 ತಿಂಗಳಿಗೆ ಏನು ಅಂತ ಗೊತ್ತಿಲ್ಲ. ಅದೊಂದು ಸಂತೋಷದ ವಿಷಯ ಏನು ಅಂತ ಕೇಳಿದ್ರೆ, ನಮ್ಮ ಪಟ್ಲ ಸತೀಶ್ ಶೆಟ್ರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಿಜವಾಗಿ ಒಂದು ಕಲಾವಿದರ ಕಾಮಧೇನು ಅಂತ ಹೇಳ್ಬೋದು ಅವ್ರನ್ನ. ಯಾಕೆಂದ್ರೆ ಅದು ಕಲಾವಿದರಿಗಾಗಿ ಅವರು ಮಾಡಿದಂತ ಒಂದು ತ್ಯಾಗ, ಮಾಡ್ತಾ ಇರುವಂತ ಒಂದು ಹೋರಾಟ, ಅದು ನಾವು ಬರೀ ಬಾಯಲ್ಲಿ ಹೇಳಲಿಕ್ಕೆ ಸಾಲದು ಅದು. ಯಾಕಂದ್ರೆ ನಮ್ಮ ತೆಂಕು ಬಡಗು ಎಲ್ಲ ಕಲಾವಿದರನ್ನ ಒಂದುಗೂಡಿಸಿ ಪಟ್ಲ ಫೌಂಡೇಶನ್ ಅಂತ ಮಾಡಿ, ಆಯ್ತಾ, ಕಲಾವಿದರಿಗೆ ಇನ್ಸೂರೆನ್ಸ್ 1250 ರೂಪಾಯಿ ಕಟ್ಲಿಕ್ಕೆ ಬರ್ತದೆ ಪ್ರತಿಯೊಬ್ಬ ಕಲಾವಿದನಿಗೂ ಪ್ರತಿ ತಿಂಗಳು. ಅಲ್ಲ, ಒಂದು ವರ್ಷಕ್ಕೆ ಒಬ್ಬ ಕಲಾವಿದನಿಗೆ 1250 ರೂಪಾಯಿ ಕಟ್ಲಿಕ್ಕೆ ಬರ್ತದೆ. ಹಾಗಂತ ನಾವು ಯಾವ ಕಲಾವಿದನು ಆ ಇನ್ಸೂರೆನ್ಸ್ ಕಟ್ಟಬೇಕಾಗಿಲ್ಲ. ನಾವು ಆ ಫೌಂಡೇಶನ್ ಮೇ 31ಕ್ಕೆ ಅಥವಾ ಜೂನ್ 1-2ಕ್ಕೆ ಆಗ್ತದೆ. ನಾವು ಆ ಫೌಂಡೇಶನ್ಗೆ ಅಲ್ಲಿ ಹೋಗಿ ನಮ್ದೊಂದು ತಮ್ಮು ಕೊಟ್ಟು ಒಂದು ಫೋಟೋ ಕೊಟ್ಟು ಬರುದು ಅಷ್ಟೇ. ಆ ಹಣವನ್ನು ಅವರೇ ಸ್ಪಾನ್ಸರ್ ಹಿಡಿದು ನಮ್ಮ ಹೆಸರಿಗೆ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಅದೊಂದು ಅವ್ರ ಸೇವೆ. ಜೊತೆಗೆ ಎಷ್ಟೋ ಜನ ಆಸಕ್ತ ಕಲಾವಿದರು ಮನೆ ಮಾಡಿ ಕೊಟ್ಟಿದ್ದಾರೆ ಪಟ್ಲ ಫೌಂಡೇಶನ್ ವತಿಯಿಂದ. ಎಷ್ಟೋ ಜನ ಕಲಾವಿದರು ಆರೋಗ್ಯ ಸರಿ ಇಲ್ಲದಿದ್ದವರಿಗೆ ಪಟ್ಲ ಫೌಂಡೇಶನ್ ವತಿಯಿಂದ ಸಹಾಯ ಮಾಡಿದ್ದಾರೆ. ಆಯ್ತಾ, ಮತ್ತೆ ಕಲಾವಿದನಿಗೆ ಏನಾದ್ರು ಡೆತ್ ಆದ್ರೆ ಅವರಿಗೆ ಇಮಿಡಿಯೇಟ್ಲಿ ಮನೆ ಬಾಗಿಲಿಗೆ 10 ಲಕ್ಷ ಇನ್ಸೂರೆನ್ಸ್, ಅಥವಾ ಏನಾದ್ರು ಅರ್ಧಂಬರ್ಧ ಇದಾದ್ರೆ ಇದೆಲ್ಲ ಒಂದು. ಮತ್ತೆ ಉಡುಪಿ ನಮ್ಮ ಯಕ್ಷಗಾನ ಕಲಾರಂಗದವರು, ಅವರು ಕೂಡ ಒಂದು ಈಗ ಸಂಸ್ಥೆಯನ್ನು ಮಾಡಿದ್ದಾರೆ. ಅದರಿಂದ ಕಲಾವಿದರಿಗೆ ಬೇಕಾದಂತ ಒಂದು ಸೌಲಭ್ಯ ಪೂರ್ಣ ಪ್ರಮಾಣದಲ್ಲಿ ಅಂತಲ್ಲ, ಇಂಥ ಒಂದು ಸಂಕೀರ್ಣ ಸ್ಥಿತಿಯಲ್ಲಿ ಯಾರು ಇಲ್ಲದೆ ಇದ್ದಾವಾಗ ದೇವರಿದ್ದಾನೆ ಅಂತ ನಾವು ಹೇಳುದಿಲ್ಲ, ಅಂತ ಮೂಮೆಂಟ್ ನಲ್ಲಿ ಇವರು ಆಶ್ರಯದಾತರಾಗಿದ್ದಾರೆ. ಈಗ ಕಲೆಗೆ ಬರೋದಾದ್ರೆ ನೀವು ಎಷ್ಟು ಪಾತ್ರಗಳಲ್ಲೆಲ್ಲ ನೀವು
ನಾನು ಎಲ್ಲಾ ರೀತಿಯ ಪಾತ್ರಗಳನ್ನು ಮಾಡಿದ್ದೇನೆ. ಕಳೆದ 35 ವರ್ಷಗಳಲ್ಲಿ ಎಲ್ಲಾ 35 ವರ್ಷ ರೀತಿಯನ್ನು ಮಾಡಿದೆ. ಮಾಡಿದ್ದೀರಿ. ಯಾಕೆಂದ್ರೆ ಕೋಡಂಗಿ ಯಕ್ಷಗಾನದಲ್ಲಿ ಕೋಡಂಗಿಯಿಂದ ಹಿಡಿದು 2ನೇ ವೇಷದವರೆಗೂ ಹ್ಮ್ ಹ್ಮ್ ಎಲ್ಲ ಪಾತ್ರವನ್ನು ಮಾಡಿದ್ದೇನೆ. ಕೋಡಂಗಿ ವೇಷ ಮಾಡಿದ್ದೇನೆ, ಬಾಲಗೋಪಾಲ ಮಾಡಿದ್ದೇನೆ, ಪೀಠಿಕೆ ಶ್ರೀ ವೇಷ ಮಾಡಿದ್ದೇನೆ, ಒಡ್ಡೋಲಗದ ವೇಷ ಮಾಡಿದ್ದೇನೆ, ಪೀಠಿಗೆ ರಾಜ ಮಾಡಿದ್ದೇನೆ. ಹ್ಮ್ ಅದೆಲ್ಲ ಮಾಡಿ ಮಾಡಿ ಒಂದು 2ನೇ ವೇಷದ ಜಾಗದ ವೇಷಧಾರಿಯಾಗಿ ಮಾವಿನಕಟ್ಟಿ ಮೇಳದಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಈಗ ನೀವು ಸ್ಟಾರ್ಟ್ ಮಾಡಿದಾಗ ಅವಾಗೆಲ್ಲ ಯಾವ ಪಾತ್ರ ನಿಮ್ಗೆ ತುಂಬಾ ಹೆಸರು ತಂದ್ಕೊಟ್ಟಿದ್ದು? ನನಗೆ ಈ ಮಾತುಗಾರಿಕೆ ವೇಷ ಅಂತ ಹೇಳಿದ್ರೆ ಭಾರಿ ಇಷ್ಟ. ಹ್ಮ್ 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 ಹೌದು. ರಾಮ, ರಾವಣ, ಅಶ್ವಪತಿ, ಚಂದ್ರಶೆಟ್ಟಿ, ಕೋಲಾಮುನಿ, ವೀರಮಣಿ ಇಂಥ ಪಾತ್ರಗಳಿಂದ ನನಗೆ ಭಾರಿ ಇಷ್ಟ. ಮತ್ತೆ ಗೌತಮ ಮುನಿ ಹ್ಮ್ ಅದನ್ನು ಜನರು ಮೆಚ್ಕೊಂಡಿದ್ದಾರೆ. ಹ್ಮ್ ಹ್ಮ್ ಇಂಥ ಪಾತ್ರ ಸಂಜೀವ್ ಶೆಟ್ಟರು ಮಾಡಿದ್ರೆ ಅದಕ್ಕೆ ಸರಿಯಾದಂಥ ಒಂದು ನ್ಯಾಯ ಕೊಡ್ತಾರೆ. ಹ್ಮ್ ಈಗಲೂ ಅದನ್ನು ಹೇಳ್ತಾರೆ. ಆ ಪಾತ್ರ ಸಂಜು ಶೆಟ್ಟರದಾಗಿದ್ದಿದ್ರೆ 4 ಮಾತು ಕೇಳ್ಬೋದಿತ್ತು ಅಂತ. ಆ, ಹ. ಈ ಕಲೆ ಅಂತ ಬಂದಾಗ ಸ್ಟೇಜ್ ಮೇಲೆ ಹತ್ತಿದಾಗ ನೀವು ಸಂಜೀವ್ ಶೆಟ್ಟರ್ ಆಗಿ ಕಾಣಿಸೋದಿಲ್ಲ. ಅದು ನಾನು ಅಂತಲ್ಲ, ಯಾವ ಕಲಾವಿದನಾದರೂ ಅಷ್ಟೇ, ಯಾವ ಪಾತ್ರ ಮಾಡೋದಾದರೂ ಅಷ್ಟೇ. ಹ್ಮ್ ನಾವು ಏನು ಕೇಳಿದ್ರೆ ಒಂದು ಪಾತ್ರ ಮಾಡುವ ಪೂರ್ವದಲ್ಲಿ ನಾವು ಆ ಪಾತ್ರವನ್ನು ನಮ್ಮದಾಗಿರಿಸಿಕೊಂಡ್ರೆ ಮಾತ್ರ ಹ್ಮ್ ಆ ಪಾತ್ರಕ್ಕೆ ಏನು ಕೊಡಬೇಕು ಅದು ಕೊಡೋದಕ್ಕೆ ಸಾಧ್ಯ ಉಂಟು. ಹೌದು. ನಾನು ರಂಗಸ್ಥಳಕ್ಕೆ ಹೋದವಾಗ ನಾನು ಅರಿವಳಿ ಸಂಜು ಶೆಟ್ಟಿ ಆಗಿರಬಾರ್ದಲ್ಲಿ. ಹ್ಮ್ ಹ್ಮ್ ನಾನು ರಾಮ ಮಾಡಿದಾಗ ಅರಿವಳಿ ಸಂಜು ಶೆಟ್ಟಿ ಆಗಿರಬಾರ್ದು. ಹ್ಮ್ ನಾನು ರಾವಣ ಮಾಡಿದಾಗ ಅರಿವಳಿ ಸಂಜು ಶೆಟ್ಟಿ ಆಗಿರಬಾರ್ದು. ನಾನು ರಾವಣನೇ. ಹ್ಮ್ ಆ ಪಾತ್ರವನ್ನು ನಮ್ಮದಾಗಿರಿಸಿಕೊಂಡಾಗ ಮಾತ್ರ ಆ ಪಾತ್ರಕ್ಕೆ ಏನು ಬೇಕೋ ನಾವು ಕೊಡ್ಲಿಕ್ಕೆ ಆಗ್ತದೆ. ಅದೇನು ಬೇಕೋ ಕೊಟ್ಟಾಗ ಖಂಡಿತ ಜನರು ನಮ್ಮನ್ನ ಒಪ್ತಾರೆ, ಪ್ರೀತಿಸ್ತಾರೆ. ಹಾಗೆ. ಹಾಗೆ ನೀವು ಬಿಡುವಿನ ಸಮಯದಲ್ಲೆಲ್ಲ ಏನ್ ಮಾಡ್ತಿರ್ತೀರಾ ಸರ್? ಬಿಡುವಿನ ಸಮಯದಲ್ಲಿ ನಾವೊಂದು ನಮ್ಮ ಮನೆಯಲ್ಲಿ ಒಂದು 4 ದನ ಇದೆ. ಹ್ಮ್ ಮತ್ತೆ ಸ್ವಲ್ಪ ಜಮೀನು ಇದೆ, ಹೈನುಗಾರಿಕೆ, ತೋಟ ಇದೆಲ್ಲ. ಹೌದು. ಯಕ್ಷಗಾನವನ್ನ ಯಕ್ಷಗಾನ ನನ್ನ ಉಸಿರು, ನನ್ನ ಜೀವಾಳ ಅದು. ಅದು ನಮ್ಮ ಕುಟುಂಬದವರಿಗೆ ಹಾಗೆ. ಅದ್ರ ಜೊತೆಯಲ್ಲಿ ಈ ಮಳೆಗಾಲದಲ್ಲಿ ಏನಾದರೂ ಎಷ್ಟು ಸುಮ್ಮನೆ ಕೂತ್ಕೊಳ್ಬೇಕಲ್ಲ, ಅದೇ ಮಳೆಗಾಲದಲ್ಲಿ ಎಂತ ಮಾಡ್ತೀರಿ? ಅದಕ್ಕೆ ಒಂದು 4 ದನ ಕಟ್ಕೊಂಡಿದ್ದೇನೆ ನಾನು. ಆ, ಕಲಾವಿದ ಪ್ಲಸ್ ವಿವಿಧ. ಹ್ಮ್ ಒಬ್ಬ ವ್ಯಕ್ತಿ ಈಗಿನ ಕಾಲಮಾನದಲ್ಲಿ ಒಂದೇ ಕ್ಷೇತ್ರದಲ್ಲಿ ನಾವು ಬದುಕ್ತೀನಿ ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗ್ತದೆ. ಕಷ್ಟ ಉಂಟು. ಹ್ಮ್ ಹಾಗಾಗಿ ಮನೆಯಲ್ಲಿ ಸ್ವಲ್ಪ ತೋಟವೂ ಉಂಟು, ಗದ್ದೆಯೂ ಉಂಟು. ಅದರ ಜೊತೆಯಲ್ಲಿ ಒಂದು 4 ದನ ಕಟ್ಕೊಂಡು ಅದರಲ್ಲಿ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೇನೆ ನಾನು. ಹಾ. ಹೌದು. ಅದರಿಂದ ನಮಗೆ ಟೈಮ್ ಪಾಸಿಗೂ ಹೌದು, ಸಂಭಾವನೆಯೂ ಹೌದು. ಹ್ಮ್ ಹ್ಮ್ ಈಗಲೂ ಕೂಡ ನಾನು ಈಗ ಈಗ 2 ಗಂಟೆ 1:30ಗೆ ಆಟ ಮುಗಿದ್ರೆ 2:30 3 ಗಂಟೆಗೆ ಮನೆಗೆ ಬಂದರೆ ಬೆಳಿಗ್ಗೆ 7 ಗಂಟೆಗೆ ನಮ್ಮ ಮಿಸ್ಸೆಸ್ ಹಾಲು ಕರೆದು ಕೊಡ್ತಾಳೆ. 7 ಗಂಟೆಗೆ 8:30 ಒಳಗೆ ಆ ಡೈರಿಗೆ ಹಾಲನ್ನು ಪ್ರೊಡ್ಯೂಸ್ ಮಾಡಿ ಹ್ಮ್ ಮತ್ತೆ ಮನೆಗೆ ಬಂದು ಅದರ ಕಳನೆಲ್ಲ ಎಲ್ಲೆಲ್ಲಿ ಕಟ್ಟಬೇಕು ಅವನ್ನೆಲ್ಲ ಹುಲ್ಲು ಗೊಬ್ಬರ ಕೊಟ್ಟಿಗೆ ತೊಳೆದು ಇದೆಲ್ಲ ನಮ್ದು ನಿತ್ಯಾನಿಕ. ನಿತ್ಯ. ಮತ್ತೆ ಸಾಯಂಕಾಲ 4:15 ಮತ್ತೆ ಪುನಃ ಹಾಲು ಕೊಟ್ಟು ಬರಬೇಕು. ಹ್ಮ್ ಒಂದು 20 ಸೇರು ಹಾಲು ಹಾಕ್ತೀವಿ, ಈಗ ಒಂದು 20 ಲೀಟರ್ ಹಾಲು ಡೈಲಿ. ಹೌದಾ? ಹೌದು ಹೌದು. ಎಷ್ಟು ದನ ಐತೆ ನಿಮ್ಮಲ್ಲಿ? ಈಗ 4 ಇದ್ದಿತ್ತು, ಈಗ 4 ದನ 3 ಇದೆ ಈಗ. 4 ದನ 20 ಲೀಟರ್ ಕೊಡುತ್ತೆ. ಹೌದು, ಅಲ್ಲೆಲ್ಲ ಜಾಸ್ತಿ ಕೊಡ್ತಾವೆ. ಅದರಲ್ಲಿ ಏನು ಕೇಳಿದ್ರೆ ಎಲ್ಲ ಮಿನಿಮಮ್ ಒಂದೇ ಕೊಡುವುದಿಲ್ಲ, ಕೆಲವು ಗಬ್ಬ ಹಾ ಇರ್ತವೆ, ಹಾ ಹಾ ಕೆಲವು ಬುತ್ಕೊಂಡಿರ್ತವೆ. ಹೌದು. ಹೀಗೆ ಹ್ಮ್. ಅದು ನಮಗೊಂದು ಅಭ್ಯಾಸ ಆಗಿಬಿಟ್ಟಿದೆ ಅದು ಸಣ್ಣಿಂದ. ಅದೇ ಅದೇ ಹೌದು. ಅದೇ. ಅದು ಒಂದು ಆದಾಯ ಕೂಡ ಅದು ಒಂದು ಆಗುತ್ತೆ. ಆದಾಯ ಇದೆ. ಹೌದು. ಅದು ಒಂದು ಆದಾಯ ಇದೆ ಜೀವನ ಮಾಡಲಿಕ್ಕೆ. ನಾನಂತಲ್ಲ, ಈಗ ಹೆಚ್ಚಿನ ಜನ ಅಲ್ಲ ಇವಾಗ. ಈಗ ಒಂದು 20 ಲೀಟರ್ ಹಾಲು ಹಾಕಿದ್ರೆ ಒಂದು 10 ದಿನಕ್ಕೆ ಒಂದು 10-12 ಸಾವಿರ ರೂಪಾಯಿ ಬರುತ್ತೆ. ಹ್ಮ್ ಅವು ಖರ್ಚಿಗೆ ಹೋದ್ರು 10 ದಿನಕ್ಕೆ ಒಂದು 5,000 ರಿಂದ 6,000 ರೂಪಾಯಿ ಏನು ತೊಂದರೆ ಇಲ್ಲ ನಮಗೆ. ಅದೇ ಅದೇ ಅದೇ. ಇವು